ಬದುಕಿನ ಬಹಳ ಸುಂದರವಾದ ಕಾಲ ನಮ್ಮ ವೃದ್ಧಾಪ್ಯ. ವಯಸ್ಸಾದ ಮೇಲೆ ನಮ್ಮ ಸೌಂದರ್ಯ ಹೋಗ್ಬಿಡುತ್ತೆ ಅನ್ನೋದಿದೆಯಲ್ಲ, ಅದು ಅಪ್ರಬುದ್ಧವಾದ ಆಲೋಚನೆ. ಎಲ್ಲ ಕಾಲದಲ್ಲಿಯೂ ಒಂದು ಸೌಂದರ್ಯ ಇರುತ್ತದೆ. ಬದುಕಲ್ಲಿ ಒಂದಿಷ್ಟು ಕಷ್ಟಗಳು ಬರ್ತವೆ. ಬರೋದ್ರಲ್ಲಿ 80% ಕಷ್ಟಗಳನ್ನ ನಾವು ಕಷ್ಟ ಮಾಡ್ಕೊಂಡಿರ್ತೀವಿ, ಸರಿಯಾಗಿ ಹ್ಯಾಂಡಲ್ ಮಾಡಿದೆ ಸಿಚುವೇಶನ್. ಆಮೇಲೆ ಬಹಳ ಜನ ಆವಾಗ ಸರ್ ಇಲ್ಲಿಂದ ಟಕ್ಕಂತ ಜಂಪ್ ಮಾಡ್ಬಿಡ್ತಾ ಇದ್ದೆ ಸರ್, ಈಗ ಆ ಸ್ಟೆಪ್ಸು ಇಳಿಯಕ್ಕಾಗಲ್ಲ ಅಂತಾರೆ. ನೀವ್ಯಾಕೆ ಜಂಪ್ ಮಾಡಬೇಕು ಈಗ ಅಂತ ಪ್ರಶ್ನೆ. ನಿಮ್ಮ ಬದುಕಿನ ಆ ಹಂತ, ಆ ಅವಧಿ ಮುಗಿದಿದೆ. ನಮ್ಮಲ್ಲಿ ಬಹಳ ಜನ ಚೆನ್ನಾಗಿರಲ್ಲ. ಯಾಕೆ ಅಂದ್ರೆ ಈ ಎಲ್ಲ ಅಪ್ಪಂದಿರು ಸೇರ್ಕೊಂಡಾಗ ಒಂದು ಮಾತಾಡ್ತಿರ್ತಾರೆ, ಈ ಮನೆ ಎಷ್ಟು ಕಷ್ಟಪಟ್ಟಿದೀನಿ, ಒಂದೊಂದು ಇಟ್ಟಿಗೆನಲ್ಲೂ ನನ್ನ ಬೆವರಿದೆ ಅಂತ ಇವ್ರ ಫ್ರೆಂಡ್ಸ್ಗೆಲ್ಲ ಹೇಳೋದು. ಅವನ ಫ್ರೆಂಡ್ಸ್ಗೆ ನಮ್ಮ ಅಪ್ಪ ಇನ್ನೂ ಎಷ್ಟು ಮಾಡ್ಬೋದಾಗಿತ್ತು ಅಂದ್ರೆ ಅವನಿಗೂ ಬೇಜಾರು, ನಿಮ್ಗೂ ಬೇಜಾರು. ನಿನಗೇನಾದ್ರೂ ನನ್ನ ಸಲಹೆ ಬೇಕಾ ತಗೋ, ಬೇಡವಾ ಮಾಡು, ನಿನ್ಗೆ ಇಷ್ಟ ಬಂದಂಗೆ. ನಿನಗೆ ಕೊಡಬೇಕಾದ ವಿದ್ಯೆಯನ್ನು, ಬುದ್ಧಿಯನ್ನು, ವಿವೇಕವನ್ನು ನಾನು ಕೊಟ್ಟಿದ್ದೇನೆ. ಚಿಕ್ಕ ವಯಸ್ಸಿನವ್ರಿಗೆ, ಯುವಕರಿಗೆ ನಿಮಗಿಂತ ದೊಡ್ಡ ಭಾರ ಇದೆ. ಯಾಕೆಂದ್ರೆ ಅವರಿಗೆ ಅವರ ನಾಳೆಗಳ ಭಾರ ಇದೆ, ನಿಮಗಿಲ್ಲ. ಅರೆ ಭವಿಷ್ಯದ ಭಾರ ಇಲ್ಲದೆ ಇರೋರು ಆರಾಮಾಗಿರ್ಬೇಕಲ್ವ ನಾವು. ಹಿಮಾಲಯದ ತಪ್ಪಲಲ್ಲಿ ಒಂದು ಆರ್ಚರಿ ಸ್ಕೂಲ್ ಇದೆ. ಆರ್ಚರಿ ಸ್ಕೂಲ್ ಅಂದ್ರೆ ಧನುರ್ ವಿದ್ಯಾಭ್ಯಾಸ ಕಲಿಸುವ ಶಾಲೆ. ಅದೊಂದು ಕಾಡಿನ ಮಧ್ಯದಲ್ಲಿದೆ. ಯಾರಾದರೂ ಅಲ್ಲಿಗೆ ಹೋಗೋರು ಆ ಕಾಡಿನ ದೊಡ್ಡ ದೊಡ್ಡ ಮರಗಳ ಸಣ್ಣ ಸಣ್ಣ ಹಾದಿಗಳಲ್ಲಿ ಹಾದು ಹೋಗ್ಬೇಕು. ಯಾರೊಬ್ಬ ತಂದೆ ತನ್ನ ಮಗನನ್ನ ಆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಬಂದವರು ಅವ್ರ ಕಾರುಗಳನ್ನ ಬಹಳ ದೂರ ಪಾರ್ಕ್ ಮಾಡಬೇಕು. ಒಂದು ಅರ್ಧ ಕಿಲೋಮೀಟರ್ ದೂರ ಅವ್ರ ಕಾರನ್ನ ನಿಲ್ಲಿಸ್ಬೇಕು. ಆಮೇಲೆ ಆ ಕಾಡಿನ ಕಿರುದಾರಿಗಳಲ್ಲಿ ಹೋಗ್ಬೇಕು. ದೊಡ್ಡ ದೊಡ್ಡ ಮರಗಳಿವೆ, ಅದ್ರ ಮಧ್ಯೆ ಹೋಗ್ಬೇಕು. ತಂದೆ ಮಗ ಇಬ್ರು ಹಾಗೆ ಹೋಗ್ತಾ ಇದ್ರು. ಹೋಗುವಾಗ ಅವರೊಂದು ವಿಶೇಷ ಗಮನಿಸಿದ್ರು. ಎಲ್ಲ ಮರಗಳ ಮೇಲೆ ಈ ಬಾಣಗಳನ್ನ ನಾಟ್ಕೊಂಡಿದ್ವು. ಬಾಣಗಳನ್ನ ನಾಟ್ಕೊಂಡಿದ್ವು ಅನ್ನೋದು ಅಂಥ ವಿಶೇಷ ಅಲ್ಲ. ಯಾಕೆಂದ್ರೆ ಧನು ವಿದ್ಯಾಭ್ಯಾಸ ಮಾಡಿಸುವ ಶಾಲೆ, ಎಲ್ಲ ಕೈಲೂ ಬಾಣ ಪ್ರಯೋಗ ಮಾಡಿಸಿರ್ತಾರೆ. ಅವೆಲ್ಲ ಮರಗಳಲ್ಲೆಲ್ಲೋ ನಾಟ್ಕೊಂಡಿರ್ತವೆ, ಅದು ವಿಶೇಷ ಅಲ್ಲ. ಆದರೆ ಪ್ರತಿ ಬಾಣವು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಂದು ನಾಟ್ಕೊಂಡಿತ್ತು. ಯಾವ ಬಾಣವೂ ಗುರಿ ತಪ್ಪಿಲ್ಲ. ನಿಮ್ ಗುರಿ ಅಂದ್ರೆ ಗೊತ್ತು, ಒಂದು ವೃತ್ತಾಕಾರದ ಒಂದು ಚಿಹ್ನೆ ಹಾಕ್ತಾರೆ, ಅದರ ನೇರ ಮಧ್ಯಭಾಗಕ್ಕೆ ಬಂದು ನಾಟ್ಕೊಂಡಿತ್ತು. ಅಪ್ಪನಿಗೆ ಇದನ್ನು ನೋಡಿ ಆಶ್ಚರ್ಯ ಆಯಿತು. ಅರೆ, ಒಬ್ಬ ಹುಡುಗನು ಗುರಿ ತಪ್ಪೋದಿಲ್ವಾ? ಎಲ್ಲರೂ ಅದ್ರ ಸರಿ ಮಧ್ಯಕ್ಕೆ ಬಾಣ ಹೊಡೆದಿದ್ದಾರಲ್ಲ, ಏನು ಆಶ್ಚರ್ಯ ಇದು. ಹಾಗಂದ್ಕೊಂಡು ಆ ಶಾಲೆಗೆ ಹೋದ್ರು. ಮಗನ ಅಡ್ಮಿಷನ್ ಆಯಿತು. ಅದಾದ್ಮೇಲೆ ತಂದೆ ಪ್ರಿನ್ಸಿಪಲ್ ಹೇಳಿದ್ರು, ಎಂತ ಒಳ್ಳೆ ಶಾಲೆ ಮಾಡಿದ್ದೀರಿ ಸರ್, ಬರ್ತಾ ನೋಡಿದೆ, ತುಂಬಾ ಸಂತೋಷ ಆಯಿತು. ಎಲ್ಲ ಹುಡುಗರು ಬಾಣ ಪ್ರಯೋಗ ಮಾಡಿದ್ದಾರೆ, ಒಬ್ರು ಗುರಿ ತಪ್ಪಿಲ್ಲ ಅಲ್ಲ. ಎಲ್ಲರೂ ಗುರಿಯ ಮಧ್ಯಕ್ಕೆ, ಎಕ್ಸಾಕ್ಟ್ಲಿ ಇನ್ ದಿ ಸೆಂಟರ್, ಸರಿ ಕೇಂದ್ರಕ್ಕೆ ಬಾಣ ಪ್ರಯೋಗ ಮಾಡಿದಾರಲ್ಲ, ಏನು ಆಶ್ಚರ್ಯ ಸರ್. ಪ್ರಿನ್ಸಿಪಾಲ್ ಹೇಳಿದ್ರು, ದಯಮಾಡಿ ಕ್ಷಮಿಸಿ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಎಲ್ಲ ಮಕ್ಕಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದದ್ದಲ್ಲ. ನಾವು ಬಾಣ ಹೊಡೆಯಕ್ಕೆ ಹೇಳ್ಬಿಡ್ತೀವಿ, ಅವೆಲ್ಲ ಮಾಡ್ಕೋತವೆ, ಅದನ್ನ ಸೆಂಟರ್ ಮಾಡ್ಕೊಂಡು ಸುತ್ತ ಒಂದು ಸರ್ಕಲ್ ಹಾಕ್ಬಿಡ್ತೀವಿ. ಆಗ ನಿಮಗೆ ಎಲ್ಲಾ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡಿದ್ದಾವೆ ಅಂತ ಅನ್ಸುತ್ತೆ. ಬಹಳ ಸರಳವಾದ ಕತೆ, ಬಟ್ ಅನ್ ಎಕ್ಸಲೆಂಟ್ ಸ್ಟೋರಿ. ತುಂಬಾ ಒಳ್ಳೆ ಕತೆ. ಅದೇನು ಹೇಳುತ್ತೆ ಅಂದ್ರೆ, ಮನುಷ್ಯ ಗುರಿ ಇಲ್ಲದೆ ನಡೆದಾಗ ಕೊನೆಗೆ ತಾನು ನಡೆದದ್ದನ್ನೇ ಗುರಿ ಅಂತ ಹೇಳೋಕೆ ಶುರು ಮಾಡ್ತಾನೆ ಅಂತ. ಇಂಗ್ಲಿಷ್ನಲ್ಲಿ ಒಂದು ಬಹಳ ಸುಂದರವಾದ ಮಾತಿದೆ, ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಇಫ್ ಯು ಡೋಂಟ್, ಸೂನರ್ ಆರ್ ಲೇಟರ್ ಯು ವಿಲ್ ಎಂಡ್ ಅಪ್ ಬೈ ಥಿಂಕಿಂಗ್ ಆಸ್ ಯು ಹ್ಯಾವ್ ಲಿವ್ಡ್. ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ, ಇಲ್ಲವಾದರೆ ಕಾಲಾಂತರದಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹಾಗೆ ಆಲೋಚಿಸುವುದಕ್ಕೆ ಶುರು ಮಾಡ್ತೀರಿ. ನನಗೆ ಈ ಜಗತ್ತನ್ನೆಲ್ಲ ನೋಡಿದ್ರೆ, ನಮ್ಮ ಸಮಾಜವನ್ನು ನೋಡಿದ್ರೆ, ನಮ್ಮ ದೇಶ ನೋಡಿದ್ರೆ ಬಹಳ ಸಲ ಹಾಗೆ ಅನಿಸುತ್ತೆ. ನಾವು ಹೇಗೆ ಬದುಕಿದ್ದೀವೋ
ಅದನ್ನೊಂದು ತತ್ವ ಮಾಡಿ ಹೇಳಕ್ ಶುರು ಮಾಡಿದ್ದೀವಿ ನಾವು. ನಾವೆಲ್ಲ ಎಷ್ಟು ಬುದ್ಧಿವಂತರಾಗಿದ್ದೀವಿ ಅಂದ್ರೆ, ನಾನು ಬದುಕಿದ್ದು ಸರಿ ಅಂತ ಅನ್ನೋದಕ್ಕೆ, ನಾನು ಮಾಡಿದ್ದು ಸರಿ ಅನ್ನೋದಕ್ಕೆ, ನಾನು ಹೇಳಿದ್ದು ಸರಿ ಅನ್ನೋದಕ್ಕೆ ಬೇಕಾದಂತ ಒಂದು ಆರ್ಗ್ಯುಮೆಂಟ್ ಸಿದ್ಧ ಮಾಡ್ಕೋತೀವಿ ನಾವು. ಮನುಷ್ಯ ಬುದ್ಧಿವಂತನಾದದರ ಫಲ ಏನು ಅಂದ್ರೆ, ತನ್ನ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳುವಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ. ಬುದ್ಧಿವಂತ ಆಗ್ತಾ 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 ಮನುಷ್ಯ ಕಳ್ಕೊಂಡಿದ್ದೇನೆಂದ್ರೆ, ತಾನು ವಿನೀತನಾಗಿ ಬದುಕಬೇಕು ಅನ್ನೋದನ್ನು ಕಳ್ಕೊಂಡಿದ್ದಾನೆ. ನನಗೆ ಗೊತ್ತಿದೆ, ನಾ ಹೇಳ್ತೀನಿ ಕೇಳು ಅಂತ. ನಾನು ನಿಮಗೊಂದು ಆಕರ್ಷಕವಾದ ಪ್ರಸಂಗ ಹೇಳ್ತೀನಿ. ಪ್ರೊಫೆಸರ್ ಎ.ಎನ್. ಮೂರ್ತಿರಾಯರು ಕನ್ನಡದಲ್ಲಿ ಬಹಳ ಒಳ್ಳೆ ಪ್ರಬಂಧಕಾರರು. ಅವರು ದೇವರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕವನ್ನ ನನ್ನ ಗುರುಗಳು ಪ್ರೊಫೆಸರ್ ಆರಾಮಿತ್ರ ಅವರು, ಅವ್ರ ಮಗಳು ಸೌಮ್ಯ, ಆ ಹುಡುಗಿ ಕೊಡ್ತಾರೆ. ಓದು ಸೌಮ್ಯ. ಆ ಪುಸ್ತಕದ ಮೊದಲ ಪುಟದಲ್ಲಿ ಚಿರಂಜೀವಿ ಸೌಮ್ಯಳಿಗೆ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ಕೆಳಗಡೆ ಎ.ಎನ್. ಮೂರ್ತಿರಾವ್ ಅಂತ ಸಹಿ ಹಾಕಿದ್ದಾರೆ. ಆಶ್ಚರ್ಯ ಏನ್ ಗೊತ್ತಾ, ವಿಚಿತ್ರ ಏನ್ ಗೊತ್ತಾ, ಎ.ಎನ್. ಮೂರ್ತಿರಾಯರು ನಾಸ್ತಿಕರು. ಅವರು ದೇವರು ಅನ್ನೋ ಪುಸ್ತಕ ಬರೆದಿದ್ದು ದೇವರಿಲ್ಲ ಅಂತ ಹೇಳಕ್ಕೆ, ದೇವರು ಅನ್ನೋದು ಏನೂ ಇಲ್ಲ ಅಂತ ಹೇಳೋದಕ್ಕಾಗಿ ದೇವರು ಅನ್ನೋ ಪುಸ್ತಕ ಬರೆದಿದ್ದು. ಈ ಹುಡುಗಿ ಪುಸ್ತಕನೆಲ್ಲ ಓದ್ಬಿಡ್ತಾಳೆ. ಓದಿದ ಮೇಲೆ ತಾತ ಹೇಗೆ, ಯಾಕೆ ಹೀಗೆ, ದೇವರನ್ನೇನು ಒಳ್ಳೇದು ಮಾಡಲಿ ಅಂತ ಬರೆದ್ರು. ದೇವರಿಲ್ಲ ಅಂತ ಪುಸ್ತಕ ಬರೆದಿದ್ದಾರೆ, ದೇವರನ್ನೇನು ಒಳ್ಳೇದು ಮಾಡಲಿ ಅಂತ ಪುಸ್ತಕದ ಮೊದಲ ಪುಟದಲ್ಲಿ ಬರೀತಾರಲ್ಲ, ಯಾಕೆ? ಇನ್ನೊಂದ್ಸಲ ಅವ್ರ ಮನೆಗೆ ಮೂರ್ತಿರಾಯರು ಬಂದಾಗ ಹುಡುಗಿ ಕೇಳಿದ್ರು, ಏನ್ ಮೋಸ ತಾತ ನೀವು, ದೇವರಿಲ್ಲ ಅಂತ ಪುಸ್ತಕ ಬರೆದಿದ್ದೀರಾ, ದೇವರು ನಿಮಗೆ ಒಳ್ಳೆಯದು ಮಾಡಲಿ ಆಶೀರ್ವಾದಗಳು ಏನ್ ಮೂರ್ತಿರಾಯರು ಬರೆದಿದ್ದೀರಾ, ಇದೇನು ಮೋಸ ಅಲ್ವಾ ಇದು? ಮೂರ್ತಿರಾಯರು ಎಷ್ಟು ಒಳ್ಳೆ ಮಾತಾಡಿದ್ರು ಅಂದ್ರೆ, ಬಹಳ ದೊಡ್ಡ ವಿದ್ವಾಂಸರು, ಕನ್ನಡದ ಪ್ರಥಮ ಶ್ರೇಣಿಯ ಲೇಖಕರವರು. ಅವ್ರೇನು ಹೇಳ್ತಾರೆ ಅಂದ್ರೆ, ನೋಡು ಸೌಮ್ಯ, ದೇವರಿಲ್ಲ ಅಂತ ಹೇಳಿದ್ದೀನಲ್ಲ, ಅದು ನನ್ನ ಆರ್ಗ್ಯುಮೆಂಟ್ ಅಷ್ಟೇ, ಸತ್ಯ ಯಾರಿಗಮ್ಮ ಗೊತ್ತು? ದಿಸ್ ಇಸ್ ಮೈ ಆರ್ಗ್ಯುಮೆಂಟ್. ನನ್ನ ಪುಸ್ತಕವನ್ನ ಓದಿದ ಮೇಲೆ ನಿನಗೆ ದೇವರ ಮೇಲಿನ ನಂಬಿಕೆ ಪ್ರಬಲವಾದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್. ತಾತ ಹೇಳ್ತಿರೋದೆಲ್ಲ ಸುಳ್ಳು, ಇದು ಸರಿ ಇಲ್ಲ, ನನಗೆ ಒಪ್ಪಿಗೆ ಆಗ್ತಿಲ್ಲ ಅಂತ ಹೇಳಿ ನೀನು ದೇವರ ಮೇಲೆ ಹೆಚ್ಚು ವಿಶ್ವಾಸ ಇಟ್ಕೊಳ್ಳೋದಾದ್ರೆ ಇಟ್ಕೋ, ತೊಂದರೆ ಇಲ್ಲ. ದಿಸ್ ಇಸ್ ಜಸ್ಟ್ ಮೈ ಆರ್ಗ್ಯುಮೆಂಟ್. ನಿನಗೆ ಗೊತ್ತಿರಲಿ, ದೇವರಿದ್ದಾನೆ ಅಂತ ಹೇಳೋದು ಆರ್ಗ್ಯುಮೆಂಟೇ ಇರ್ಬೋದು, ಅವನಿಗೂ ಅನುಭವ ಆಗಿಲ್ಲದೆ ಇರ್ಬೋದು, ಅವನಿಗೂ ಸಾಕ್ಷಾತ್ಕಾರ ಆಗಿಲ್ಲದೆ ಇರ್ಬೋದು. ಆದ್ರಿಂದ ನಾವೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸತ್ಯಾನ್ವೇಷಣೆ ಬಹಳ ದೊಡ್ಡದು. ನನಗೆ ಅಂತ ಹಿರಿಯರು, ನಾನು ಹೇಳಿದ ಮೇಲೆ ಸತ್ಯ ಕಣಮ್ಮ, ನಾನು ಬಹಳ ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳಲಿಲ್ಲ. ಆ ವಿನಯ ಇದೆಯಲ್ಲ, ಸತ್ಯ ಯಾರಿಗಮ್ಮ ಗೊತ್ತು? ನನ್ನ ಆರ್ಗ್ಯುಮೆಂಟ್ ನಾನು ಹೇಳಿದ್ದೀನಿ ಅಷ್ಟೇ. ಅವರ ಸ್ನೇಹಿತರು ಪುತಿ ನರಸಿಂಹಾಚಾರ್ಯರು, ಅವರ ಆಸ್ತಿಕರು. ಅವರು ಎಷ್ಟು ಆಸ್ತಿಕರು ಅಂದ್ರೆ, ಅವ್ರ ಜಗತ್ತಿನೆಲ್ಲ ನೋಡಿದಾಗೆಲ್ಲ ಎಲ್ಲ ಕಡೆ ಕೃಷ್ಣ ಕಾಣಿಸ್ತಾನೆ. ಅವರು ಕೃಷ್ಣೋಪಾಸಕರು, ಕೃಷ್ಣ ಮೀಮಾಂಸಕರು. ನೀರಾಕಾಶವನ್ನ ನೋಡಿದಾಗ ನನಗೆ ನೀಲಮೇಘ ಶ್ಯಾಮ ಕೃಷ್ಣನ ಮುಖ ಕಾಣಿಸುತ್ತೆ, ಅವನ ಮೈ ಕಾಣಿಸುತ್ತೆ ಅಂತಾರೆ. ಗಾಳಿ ಬೀಸಿ ಹೋದ್ರೆ ಕೃಷ್ಣನ ಸೆರಗು ಸೋಕಿತೇನೋ ನನಗೆ ಅಂತಾರೆ. ಎಲ್ಲಾದ್ರೂ ನೀರು ಹರಿಯೋದನ್ನು ಕೇಳಿದ್ರೆ ಕೃಷ್ಣನ ಕೊಳಲನಾದ ಕೇಳಿಸ್ತಾ ಇದೆ ನನಗೆ ಅಂತಾರೆ. ಯಾರ ಕೇಳಿದ್ರು? ಅಲ್ಲ ಸರ್, ನಿಮಗೆ ಗಾಳಿಯಲ್ಲಿ ಕೃಷ್ಣನ ಉತ್ತರಿಯೇ ಬಂದು ಸೋಕಿತು ಅನ್ನೋದಾದ್ರೆ, ಆಕಾಶವನ್ನು ನೋಡಿದಾಗ ಕೃಷ್ಣನೇ ಕಂಡ ಅನ್ನೋದಾದ್ರೆ, ಹರಿಯೋ ನೀರಿನ ಕಲಕಲ ಕೇಳಿದ್ರೆ ಕೊಳಲನಾದ ಕೇಳ್ದಂಗೆ ಆಗುತ್ತೆ ಅನ್ನೋದಾದ್ರೆ, ದೇವಸ್ಥಾನ ಯಾಕೆ ಸರ್? ಎಲ್ಲ ಕಡೆಯೂ ಕೃಷ್ಣ ಕಾಣಿಸ್ತಾನೆ, ಕೃಷ್ಣನ ಅನುಭವ ಆಗುತ್ತೆ ಅಂದಮೇಲೆ ದೇವಸ್ಥಾನ ಯಾಕೆ ಬೇಕು ಸರ್? ಜ್ಞಾನಿಗಳು ಮಾತಾಡೋ ರೀತಿ ಬೇರೆ. ಅವ್ರು ಹೇಳಿದ್ರು, ನೋಡಪ್ಪ, ಜಗತ್ತಿನಲ್ಲಿ ಎಲ್ಲಿಯೂ ದೇವರನ್ನ ಕಾಣದೇ ಇರೋನು ದೇವಸ್ಥಾನದಲ್ಲೂ ಕಾಣಿಸಲ್ಲಪ್ಪ.
ಈ ಸೃಷ್ಟಿಯಲ್ಲಿ, ಈ ಅಮೋಘವಾದ, ಈ ಅದ್ಭುತವಾದ ಸೃಷ್ಟಿಯಲ್ಲಿ ಅವನು ಎಲ್ಲಿಯೂ ಭಗವಂತ ಕಾಣಿಸಿಲ್ಲ ಅಂದ್ರೆ ದೇವಸ್ಥಾನದಲ್ಲೂ ಕಾಣಿಸಲ್ಲ. ಆದ್ರೆ ದೇವಸ್ಥಾನ ಯಾಕೆ ಬೇಕು ಅಂದ್ರೆ ನನ್ನ ಪ್ರಕಾರ ಈ ಮನುಷ್ಯ ನಾನು 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 ಅಂತ ಎದೆ ಎತ್ತಿ ತಲೆ ಎತ್ತಿ ಮೆರಿತಾನಲ್ಲ, ಅವನ್ ತಲೆ ತಗ್ಸೋದಕ್ಕೊಂದು ಜಾಗ ಬೇಕು, ಅದಕ್ಕೆ ದೇವಸ್ಥಾನ ಬೇಕು. ಎಷ್ಟು ಒಳ್ಳೆ ಮಾತಲ್ವಾ? ನಾನು ಮೊನ್ನೆ ಯಾರೋ ಜಾನಿಗಳು ಬರೆದದ್ದನ್ನು ಓದ್ತಾ ಇದ್ದೆ. ಅವರು ಮನುಷ್ಯ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತ ಅವ್ರ ಪರ್ಸ್ಪೆಕ್ಟಿವ್ ಬರೀತಾರೆ. ನಾವು ಮನೇಲೆ ಪೂಜೆ ಮಾಡ್ಕೊಂಡು ಸುಮ್ಮನೆ ಇರ್ಬೋದು, ಅದು ಪ್ರಾರ್ಥನೆ ಮಾಡಿದ್ರೆ ಸಾಕಲ್ಪ, ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತ. ಅವರು ಸರಳವಾಗಿ ಹೇಳ್ತಾರೆ, ಮಕ್ಕಳು ಸ್ಕೂಲ್ಗೆ ಯಾಕೆ ಹೋಗ್ಬೇಕು, ಮನೇಲೆ ಕಲ್ತರಾಗಲ್ವಾ? ಏನಾದ್ರು ನ್ಯಾಯಾಲಯ ಕೋರ್ಟ್ಗೆ ಯಾಕೆ ಹೋಗ್ಬೇಕು, ಮನೇಲೆ ತೀರ್ಮಾನ ಮಾಡ್ಕೊಂಡ್ರಾಗಲ್ವಾ? ಅಂದ್ರೆ ಒಂದೊಂದು ಕಾರ್ಯಕ್ಕೆ ಒಂದೊಂದು ಜಾಗ ಇದೆ. ನೀವು ಅಲ್ಲಿಗೆ ಹೋದಾಗ ಮನಸ್ಸಿಗೊಂದು ಶಾಂತಿ, ಇದೊಂದು ಪವಿತ್ರವಾದ ಜಾಗ ಅಂತ ಅನ್ನಿಸ್ಬೇಕು ನಿಮ್ಗಷ್ಟೇ. ನೀವು ಪಾವಿತ್ರ್ಯವನ್ನ ಆರೋಪಿಸದಿದ್ದರೆ ಅದು ತನ್ನಂತಾನೆ ಪವಿತ್ರವಾಗೋದಿಲ್ಲ. ಈಗ ನಾವಿಟ್ಟಿರುವ ಗಣೇಶನ ಮೂರ್ತಿ ಮೇಲೆ ಯಾರೋ ಕಾಲಿಟ್ಕೊಂಡೆ ಕೆತ್ತಿದ ಅಲ್ವಾ? ನಾವು ಇದು ಗಣೇಶ ಅಂತ ಆರೋಪಿಸಿದ್ದಷ್ಟೇ. ಅದು ನಾವು ಆರೋಪಿಸಿದ ಮೇಲೆ ಅದು ಸತ್ಯ ಅಂತ ಅನ್ಕೋಬೇಕು. ನಾವು ಅರ್ಥ ನಾವು ಕೊಡೋದು, ಮನುಷ್ಯ ಕೊಡೋದು. ನಾನು ಮಾಡುವ ದೈವರ ಪ್ರತಿಮೆಗೆ ನಾನೇ ದೈವ ಅಂತ ಹೆಸರಿಟ್ಟು ನಮಸ್ಕಾರ ಮಾಡೋದು ಮನುಷ್ಯ ಬದುಕಿನ ಅತ್ಯಂತ ಅದ್ಭುತವಾದ ಸಂಗತಿಗಳನ್ನೆಲ್ಲ. ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಸ್ನೇಹಿತರು ಹೇಗೆ ಮೂರ್ತಿರಾ, ಇವರು ದೇವರಿಲ್ಲ ಅಂತಾರೆ, ನೀವು ದೇವರಿದ್ದಾನೆ ಅಂತೀರಲ್ಲ ಅಂದ್ರು. ಪುತ್ತಿನ ಸಮಾಚಾರ ತಕ್ಕಂತ ಒಂದು ಉತ್ತರ ಹೇಳಿದ್ರು, ಇಲ್ಲ ಅಂತಾನೆ ಇಟ್ಕೊಪ್ಪ, ನಾವೊಂದು ಮಾಡ್ಕೋಬೇಕು. ದೇವ್ರನ್ನ ನಾವು ಮಾಡ್ಕೋತೀವಿ ಅಂದ್ರೆ ಚೆನ್ನಾಗೇ ಮಾಡ್ಕೊಳ್ಳೋಣ. ಈಗ ನಮ್ಮ ಮನೇಲಿ ಇಡ್ಲಿ ಇರಲ್ಲ, ನಾವು ಮಾಡ್ಕೊಳ್ಳಲ್ವೇ? ಅವ್ರು ಹೇಳಿದ ಉದಾಹರಣೆ ಇದು. ಅನ್ನ ಇರಲ್ಲ, ನಾವು ಮಾಡ್ಕೊಳ್ಳಲ್ವೇ? ಸಾರು ಇರಲ್ಲ, ನಾವು ಮಾಡ್ಕೊಳ್ಳಲ್ವೇ? ಹಂಗೆ ನಮ್ಮ ದೇವ್ರನ್ನ ಮಾಡ್ಕೊಳ್ಳೋಣ. ನೀವು ಇಡ್ಲಿ ಮಾಡುವಾಗ, ಅನ್ನ ಮಾಡುವಾಗ, ಸಾರು ಮಾಡುವಾಗ ಚೆನ್ನಾಗಿ ತಾನೇ ಮಾಡ್ತೀರಿ, ರುಚಿಯಾಗಿ ತಾನೇ ಮಾಡ್ತೀರಿ. ಹಾಗೆ ದೇವರನ್ನ ಕೂಡ ಒಬ್ಬ ಸುಂದರವಾಗಿ, ಅವನು ಸರ್ವಜ್ಞ, ಸರ್ವಂತರ್ಯಾಮಿ, ಸರ್ವಶಕ್ತ, ಸರ್ವವ್ಯಾಪಿ, ಅವನಿಗೆಲ್ಲವೂ ಗೊತ್ತಾಗುತ್ತೆ, ಅವನು ತುಂಬಾ ಸುಂದರಾಕಾರ ಅಂತ ಮಾಡ್ಕೊಳ್ಳೋಣ. ಅವನು ಯಾಕೆ ನಮಗೆ ಮಾಡ್ಕೊಳ್ಳೋದು? ಆದ್ರಿಂದ ನೀವೇನ್ ಸೃಷ್ಟಿ ಮಾಡ್ತಿರೋ ಅದನ್ನ ಚೆನ್ನಾಗಿ ಮಾಡಿ. ನಾನು ಯಾಕೆ ಇಲ್ಲಿಂದ ನನ್ನ ಮಾತಾರಂಭ ಮಾಡಿದೆ ಅಂದ್ರೆ, ದೇವಸ್ಥಾನದಲ್ಲಿದ್ದೀವಿ ನಾವೆಲ್ಲರೂ. ಇದಕ್ಕೊಂದು ಪಾವಿತ್ರ್ಯವನ್ನು ಆರೋಪಿಸುವವರು, ಪಾವಿತ್ರ್ಯವನ್ನು ತಂದು ಕೊಡಬೇಕಾದವ್ರು ನಾವೇ. ಇಲ್ಲಿ ನಿಂತ್ಕೋಬಾರ್ದು, ಇಲ್ಲಿ ಕೂತ್ಕೋಬಾರ್ದು, ಇಲ್ಲಿ ಮಲ್ಕೋಬಾರ್ದು, ಇಲ್ಲಿ ಕಾಲು ಹಿಡ್ಕೊಳ್ಬಾರ್ದು. ಈಗ ದೇವರ ಗರ್ಭಗುಡಿ ಇರೋ ಕಡೆ ಯಾರೋ ಕಾಲು ಹಿಡ್ಕೊಂಡು ಕೂತ್ಕೊಳ್ಳಲ್ಲ ಅಲ್ವಾ? ಹಾಗಾದ್ರೆ ಈ ಕಡೆ ದೇವರಿಲ್ವಾ? ಅದಲ್ಲ ಪ್ರಶ್ನೆ. ನಾವು ಇಲ್ಲಿ ಹೀಗೆ ಭಾವಿಸಿದ್ದೇವೆ, ಭಾವನೆ ಅಷ್ಟೇ. ನಾವು ಅಂದ್ಕೊಂಡ್ಮೇಲೆ ಹಂಗೆ ನಡ್ಕೋಬೇಕು ಅಂತ ಅಷ್ಟೇ. ಇಲ್ಲಿ ನಾನು ಹೇಳ್ಬೇಕಾದ ಮತ್ತೊಂದು ಮಾತೇನೆಂದ್ರೆ, ನಾನು ಬಹಳ ಜನ ಹಿರಿಯರು ಕಾಣಿಸ್ತಿದ್ದೀರಿ, ಅದರಿಂದ ಈ ಮಾತಾಡಬೇಕು ಅಂತ ಅನ್ಕೊಂಡಲ್ಲ. ನಾನೆಲ್ಲ ಓಶೋನ ಓದ್ತಾ ಇದ್ದೆ. ಓಶೋ ಆಚಾರ್ಯ ರಜನೀಶ್ ಅವ್ರದ್ದೊಂದು ಬಹಳ ಸುಂದರವಾದ ಆರ್ಗ್ಯುಮೆಂಟ್ ಇದೆ. ನಾನು ಅದನ್ನು ಬೇರೆ ಬೇರೆ ಕಡೆ ಕೂಡ ಓದಿದ್ದೀನಿ, ಚೆನ್ನಾಗಿದೆ. ಸಾಮಾನ್ಯ ವಯಸ್ಸಾದವ್ರಿಗೆಲ್ಲ ಒಂದು ಕಾಂಪ್ಲೆಕ್ಸ್ ಇರ್ತದೆ. ಅಯ್ಯ ನಮ್ದೇನು ನಡೆಯಲ್ಲಪ್ಪ, ಈಗ ಎಲ್ಲ ಅವ್ರದ್ದೇ. 4 ಜನ ವಯಸ್ಸಾದವ್ರು ಕೂತ್ಕೊಂಡು ನಮ್ನ್ಯಾರ್ರಿ ಕೇಳ್ತಾರೆ ಇವಾಗ, ಎಲ್ಲ ಏನಿಲ್ಲ ನಮ್ದು ಅಂತಿರ್ತಾರಲ್ಲ. ಅವ್ರ ಬಗ್ಗೆ ಒಂದು ಬಹಳ ಅದ್ಭುತವಾದ ಮಾತಾಡ್ತಾರೆ. ಆಮೇಲೆ ಇನ್ನೊಂದು 4 ಜನ ಕೂತ್ಕೊಂಡ್ರೆ ವಯಸ್ಸಾದವರು, ಎಲ್ಲೋ ಪಾರ್ಕಲ್ಲೋ ಯಾವುದೋ ಕಟ್ಟೆ ಮೇಲೋ ಕೂತ್ಕೊಂಡು ಮಾತಾಡಿದ್ರೆ, ನಂದು 140/80 ಇತ್ತು, ಈಗ ಯಾಕೋ 160/90 ತನಕ ಹೊಡಿತಾರೆ. ಇಲ್ಲ ಫಾಸ್ಟಿಂಗು ಮೊನ್ನೆ ತನಕ 108, 109 ಇತ್ತು, ನಿನ್ನೆಯಿಂದ ಯಾಕೋ 122 ಆಗಿದೆ. ಇಷ್ಟೇ. ಬಂಧುಗಳೇ, ಒಂದು
ಸಂಗತಿ ನಾನು ನನ್ನ ಬದುಕಿನಲ್ಲಿ ಅರ್ಥ ಮಾಡ್ಕೊಂಡಿರೋದು. ಬದುಕಿನಲ್ಲಿ ಒಂದಿಷ್ಟು ಕಷ್ಟಗಳು ಬರ್ತವೆ, ಎಲ್ರಿಗೂ ಬರ್ತವೆ. ಬರೀ ಸುಖ ಅಂತ ಯಾರು ಬದುಕಿಗೂ ಇರೋದಿಲ್ಲ, ಕಷ್ಟಗಳು ಬರ್ತವೆ. ಆದರೆ ಬರೋದ್ರಲ್ಲಿ 80% ಕಷ್ಟಗಳನ್ನ ನಾವು ಕಷ್ಟ ಮಾಡ್ಕೊಂಡಿರ್ತೀವಿ, ಸರಿಯಾಗಿ ಹ್ಯಾಂಡಲ್ ಮಾಡಿದ ಸಿಚುವೇಶನ್. ಒಬ್ಬ ಬಹಳ ಕಷ್ಟದಲ್ಲಿದ್ದಾನೆ ಅಂದ್ರೆ ಕಷ್ಟ ಮಾಡ್ಕೊಂಡಿದ್ದಾನೆ ಲೈಫನ್ನ ಅಂತ ಅರ್ಥ. ಇನ್ನೇನೋ ಒಬ್ಬ ಸುಖವಾಗಿದ್ದಾನಲ್ಲ, ಅವನು ಸುಖವಾಗುವ ಹಾಗೆ ಮಾಡ್ಕೊಂಡಿದ್ದಾನೆ. ದಟ್ ಈಸ್ ದ ವೇ ಹಿ ಹ್ಯಾಂಡಲ್ ದಿಸ್ ಲೈಫ್. ಅವನ ಜೀವನವನ್ನ ಹ್ಯಾಂಡಲ್ ಮಾಡಿದ ರೀತಿಯಲ್ಲಿ. ಅದಕ್ಕೆ ಅಲ್ಲೊಂದು ಬಹಳ ಒಳ್ಳೆ ಆರ್ಗ್ಯುಮೆಂಟ್ ಇದೆ. ನಮ್ಮೆಲ್ಲರಿಗೂ, ಎಲ್ಲ ಮನುಷ್ಯರಿಗೂ ಎಲ್ಲ ಕಾಲದಲ್ಲಿಯೂ ಒಂದು ಸೌಂದರ್ಯ ಇರುತ್ತದೆ. ಮಗುವಾಗಿದ್ದಾಗ, ಬಾಲಕನಾಗಿದ್ದಾಗ ಅಥವಾ ಬಾಲಕಿಯಾಗಿದ್ದಾಗ, ಯುವಕರಾದಾಗ ಅಥವಾ ಯುವತಿಯಾದಾಗ, ಪ್ರೌಢಾವಸ್ಥೆಗೆ ಬಂದಾಗ, ವಯಸ್ಸಾದಾಗ, ಎಲ್ಲ ಕಾಲದಲ್ಲಿಯೂ ಒಂದು ಸೌಂದರ್ಯ ಇರುತ್ತದೆ. ಯೌವನದಲ್ಲಿ ಅಥವಾ ಬಾಲ್ಯದಲ್ಲಿ ಮಾತ್ರ ಸೌಂದರ್ಯ ಇರುತ್ತೆ, ವಯಸ್ಸಾದ ಮೇಲೆ ನಮ್ಮ ಸೌಂದರ್ಯ ಹೋಗ್ಬಿಡುತ್ತೆ ಅನ್ನೋದಿದೆಯಲ್ಲ, ಅದು ಒಂದು ಅಪಕ್ವವಾದ, ಅಪ್ರಬುದ್ಧವಾದ ಆಲೋಚನೆ. ನಮ್ಗೆಲ್ಲ ಅನ್ಸುತ್ತಲ್ವ, ಈ ಎಲ್ಲ ಕೂದಲು ಉದ್ರೋಗ್ಬಿಡ್ತು, ಈ ಎಲ್ಲ ಮೈ ಕೈ ಎಲ್ಲ ಸುಕ್ಕಾಗೋಯ್ತು, ಮೊದಲಷ್ಟು ಫಾಸ್ಟಾಗಿ ವಾಕ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಅಪ್ರಬುದ್ಧವಾದ ತಿಳುವಳಿಕೆ ಅಂತ. ನಾವು ಎಲ್ಲ ವಯಸ್ಸಿನಲ್ಲಿಯೂ ಒಂದು ಸೌಂದರ್ಯ ಬರುತ್ತೆ, ಆಯಾ ವಯಸ್ಸಿಗೆ ಬೇಕಾದ ಸೌಂದರ್ಯ ಮತ್ತು ಆಯಾ ವಯಸ್ಸಿನ ಲಕ್ಷಣ. ಅದು ಜಸ್ಟ್ ಆಕ್ಸೆಪ್ಟ್ ಇಟ್. ಇದು ಇರೋದೇ ಹೀಗೆ, ಬದುಕು ಹೀಗೆ. ಮನುಷ್ಯ ದೊಡ್ಡವನಾಗ್ತಾ ಆಗ್ತಾ ಆಗ್ತಾ ಹೀಗೆ ಆಗ್ತಾನೆ. ಇದು ಸೌಂದರ್ಯ ಅಂತ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಗಿರಿಜನ ಪ್ರದೇಶದಲ್ಲಿರೋ ಒಂದು ಹಣ್ಣು ಮುದುಕಿ ಚಿತ್ರ, ಚೆನ್ನಾಗಿ ಬಟ್ಟೆ ಹಾಕಿರಲ್ಲ, ಮುಖ ತೊಳೆದಿರಲ್ಲ, ಸ್ನಾನ ಮಾಡಿರಲ್ಲ, ಕೂದಲೆಲ್ಲ ಜಡೆ ಕಟ್ಕೊಂಡಿರುತ್ತೆ, ಅದೇನು ಬುಜ್ಜು ಮುದುಕಿ ಕೂತಿರುತ್ತೆ. ಅದೊಂದು ಫೋಟೋ ತೆಗೆದು ಹಾಕ್ಬಿಟ್ರೆ ನಾವು ಫೋಟೋ ನೋಡ್ಬಿಟ್ರೆ ಫೈನ್ ಅಂತೀವಲ್ವಾ? ಅರೆ ಅದು ಫೈನ್ ಆಗಿದೆ ಹೆಂಗೆ? ಆ ಸ್ನಾನ ಮಾಡದೇ ಇರೋ ಮುದುಕಿ, ಅದು ಯಾವುದೋ ಗಿರಿವನ ಪ್ರದೇಶದಲ್ಲಿರುವಂಥ ಮುದುಕಿ, ಲಕ್ಷಣವಾಗಿಲ್ಲದೆ ಇರೋ ಮುದುಕಿ, ಮೈ ಕೈ ಎಲ್ಲ ಸುಕ್ಕು, ಕಣ್ಣಲ್ಲೆಲ್ಲ ಗಂಜಿ ಕಟ್ಕೊಂಡಿದೆ, ಅಂಥದ್ದೊಂದು ಮುದುಕಿ ನಿಮ್ಗೆ ಚಂದ ಕಂಡಿದ್ದಂಗೆ, ಹಲ್ಲಿಲ್ಲ ಅಂತ ಮುದುಕಿ ಚಂದ ಕಂಡಿದ್ದಂಗೆ. ಹೆಂಗೆ ಅಂದ್ರೆ ಅದನ್ನು ಚಂದ ಕಾಣಿಸಿದ್ದು ಕಲಾವಿದನ ಕಣ್ಣು. ನೀವು ಅದನ್ನು ಕಲೆ ಅಂತ ನೋಡ್ತಿದ್ದಂಗೆ ಪಾಪ ವಯಸ್ಸಾಗ್ಬಿಟ್ಟಿದೆ ಮುದುಕಿಗೆ ಅಂತನಲ್ಲ ಅಲ್ವಾ? ನಾವು ನೋಡುವ ಕ್ರಮ ಬದಲಾಗಬೇಕು ಅಂತ. ನಾವು ನಮ್ಮನ್ನೇ ನೋಡಿಕೊಳ್ಳುವ ಕ್ರಮ ಕೂಡ ಬದಲಾಗಬೇಕು. ನಾವು ನಮ್ಮ ಯೌವನ ಕಾಲ, ನಮ್ಮ ಬಾಲ್ಯದ ಒಂದಿಗೆ ನಮ್ಮನ್ನ ಹೋಲಿಸಿಕೊಳ್ಳುವುದೇ ಅಪ್ರಬುದ್ಧವಾದ ನಡವಳಿಕೆ ಇರ್ತಾನೆ. ಈಗ ಹೀಗಿದ್ದೇವೆ. ಆಮೇಲೆ ಇನ್ನೂ ಒಂದಿದೆ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ವಯಸ್ಸಾದ ಮೇಲೆ ಎಷ್ಟೋ ಜನಕ್ಕೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಗೌರವ ಕೊಡ್ತಾರಲ್ವ ಜನ. ಬುದ್ಧಿ ಬಂದಿದೆಯೋ, ತಿಳುವಳಿಕೆ ಬಂದಿದೆಯೋ ಇಲ್ವೋ, ದೊಡ್ಡವ್ರು ಬಂದ್ರು ದಾರಿ ಬಿಡು, ತಕೊಂಡ್ಬಿಡ್ರಿ, ಸುಮ್ಮನೆ ಕೊಡ್ತಾ ಇದ್ದಾರೆ ಗೌರವನ. ವಯಸ್ಸಾಯ್ತು ಅನ್ನೋ ಕಾರಣ ಗೌರವ ಕೊಡ್ತಾರಲ್ಲ. ಚಿಕ್ಕ ಹುಡುಗರು ಕೂಡ ಹಿಂದೆ ನಿಂತ್ಕೊಳ್ಳೋ ಮರಿ, ಸ್ವಲ್ಪ ನೀವೆಲ್ಲ ಹಿಂದೆ ಹೋಗಿ ಅಂತಾರೆ. ನಮಗೆ ಗೌರವ ಸಿಗ್ತಾ ಇದೆ, ಆಕ್ಸೆಪ್ಟ್ ಇಟ್. ಇದು ನಿಮ್ಮ ವಯಸ್ಸಿನಿಂದ ಸಿಕ್ಕಿದ್ದು. ನಿಮ್ಗೆ ಇದು ಮಾತ್ರ ಬೇಕು, ಅದು ಬೇಡ ಅಂದ್ರೆ ಹೆಂಗೆ? ಆಮೇಲೆ ಬಹಳ ಜನ ಆವಾಗ ಸರ್ ಇಲ್ಲಿಂದ ಟಕ್ಕಂತ ಜಂಪ್ ಮಾಡ್ಬಿಡ್ತಾ ಇದ್ದೆ ಸರ್, ಈಗ ಆ ಸ್ಟೆಪ್ಸು ಇಳಿಯಕ್ಕಾಗಲ್ಲ ಅಂತಾರೆ. ನೀವ್ಯಾಕೆ ಜಂಪ್ ಮಾಡಬೇಕು ಈಗ ಅಂತ ಪ್ರಶ್ನೆ. ನೀವು ಜಂಪ್ ಯಾಕೆ ಮಾಡಬೇಕು ಅಂತ ಅಗತ್ಯ ಇಲ್ಲ ಅಲ್ವಾ? ನಾನು ಯಾಕೆ ಎಷ್ಟು ಅವಿವೇಕದಿಂದ ಯೋಚನೆ ಮಾಡ್ತೀವಿ ಹೇಳಿ? ಸಾರಿ ಈ ಶಬ್ದ ಬಳಸಿರೋದಕ್ಕೆ. ನಾನು ಆವಾಗ ಜಂಪ್ ಮಾಡ್ತಿದ್ದೆ, ಈಗ ಆಗಲ್ಲ ಅಂದ್ರೆ ನೀವು ಜಂಪ್ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ವಾ ಮುಂಚೆದು? ನೀವು ಇಳಿಯೋದಕ್ಕೆ ಸ್ಟೆಪ್ಸ್ ಇದೆ ಅಲ್ವಾ? ನಾನು ಜಂಪ್ ಬ್ಯಾಕ್ ಮಾಡಬೇಕು ಅಂತ ಯೋಚನೆ ಆವಾಗ ಸರ್ ರಪ್ಪ 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 ಫಾಸ್ಟ್ ಆಗಿ ಹೋಗ್ಬಿಡ್ತಿದ್ದೆ. ಈಗ ನಡೆಯಕ್ಕಾಗಲ್ಲ, ಬೇಡ, ಹೋಗಿ ಎಲ್ಗೋಗ್ಬೇಕು ನೀವು. ಸರ್ ರನ್ನಿಂಗ್ ರೇಸಲ್ಲಿ ನಾನೇ ಫಸ್ಟ್, ಅವಾಗ ನೀವ್ ಯಾಕೆ ಓಡ್ಬೇಕೀಗ ಅಂತ ಓಡೋ ಅಗತ್ಯನೇ ಇಲ್ಲ ಅಲ್ವಾ? ನಿಮ್ಮ ಬದುಕಿನ ಆ ಹಂತ, ಆ ಅವಧಿ ಮುಗಿದಿದೆ. ಈಗ ನೀವು ಬೇರೆ ಬದುಕಬೇಕಾಗಿದೆ. ಅದರಿಂದನೇ ನಾವು ನಮ್ಮ ಬದುಕಿನ ಕ್ರಮವನ್ನೇ, ಬದುಕಿನ ನಡವಳಿಕೆಯನ್ನೇ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಕೊರಗ್ತಾ ಇದ್ದೀವಿ. ಅವ್ರು ಇನ್ನೂ ಒಂದು ಬಹಳ ಚೆನ್ನಾಗಿ ಹೇಳ್ತಾರೆ, ನಿಮಗಿಂತ ಚಿಕ್ಕ ವಯಸ್ಸಿನವ್ರಿಗೆ, ಯುವಕರಿಗೆ
ನಿಮಗಿಂತ ದೊಡ್ಡ ಭಾರ ಇದೆ. ಯಾಕೆಂದ್ರೆ ಅವರಿಗೆ ಅವರ ನಾಳೆಗಳ ಭಾರ ಇದೆ, ನಿಮಗಿಲ್ಲ. ನಮಗೆಲ್ಲ ನಾಳೆಗಳು ಭಾರ ಅಲ್ಲ. ನಾಳೆ ಏನ್ ಮಾಡಬೇಕು, ನಾಡಿದ್ದು ಏನ್ ಮಾಡಬೇಕು, ಮುಂದಿನ ವರ್ಷಕ್ಕೆ ಏನ್ ಮಾಡಬೇಕು, 10 ವರ್ಷಕ್ಕೆ ಏನ್ ಮಾಡಬೇಕು, ಹೌ ಟು ಬಿಲ್ಡ್ ಮೈ ಕೆರಿಯರ್, ಇದಿಲ್ಲ. ಫೀಲ್ ಫ್ರೀ, ಖುಷಿಯಾಗಿರಿ. ಅರೆ, ಭವಿಷ್ಯದ ಭಾರ ಇಲ್ಲದೆ ಇರೋರು ಆರಾಮಾಗಿರ್ಬೇಕಲ್ವ ನಾವು? ಅವರಿಗಾದ್ರೆ ಭವಿಷ್ಯದ ಭಾರ ಇದೆ. ಯಾರೋ ಹುಡುಗ ಅವ್ನ ಸೈಟ್ ತಗೋಬೇಕು, ಅವ್ನ ಮನೆ ಕಟ್ಟಬೇಕು, ಮತ್ತೇನೋ ಮಾಡಬೇಕು, ಮಗದೇನೋ ಮಾಡಬೇಕು, ಆಮೇಲೆ ನಾಳೆ ಬಾಸ್ ಹತ್ರ ಹೋಗಿ ನಿಂತ್ಕೋಬೇಕು, ಅವನು ಏನಂತಾನೋ ಏನೋ, ಲೇಟ್ ಆದ್ರೆ ಇನ್ನೇನೋ ಅಂತಾನೆ. ಅವೆಲ್ಲ ಬಾದರೇಷನ್ ಅವ್ರಿಗಿದೆ, ನಮಗಿಲ್ಲ ಅಲ್ವಾ? ನಮಗಿಲ್ಲ ಚೆನ್ನಾಗಿರ್ಬೋದಲ್ವಾ? ನಮ್ಮಲ್ಲಿ ಬಹಳ ಜನ ಚೆನ್ನಾಗಿರಲ್ಲ. ಯಾಕೆ ಅಂದ್ರೆ ಈ ಎಲ್ಲ ಅಪ್ಪಂದಿರು ಸೇರ್ಕೊಂಡಾಗ ಒಂದು ಮಾತಾಡ್ತಿರ್ತಾರೆ, ಬಹಳ ಕಷ್ಟಪಟ್ಟು ಆಸ್ತಿ ಮಾಡಿದೆ, ಉಳಿಸ್ಕೊಳ್ಳಲ್ಲ ರೀ, ಉಳಿಸ್ಕೊಳ್ಳಲ್ಲ. ಶುದ್ಧ ಜವಾಬ್ದಾರಿ ಇಲ್ಲಪ್ಪ, ಬಹಳ ಕಷ್ಟಪಟ್ಟು ಮಾಡಿದ್ದೀನ್ರಿ. ಈ ಮನೆ ಎಷ್ಟು ಕಷ್ಟಪಟ್ಟು ಕೊಟ್ಟಿದ್ದೀನಿ, ಒಂದೊಂದು ಇಟ್ಟಿಗೆನಲ್ಲೂ ನನ್ನ ಬೆವರಿದೆ ಅಂತ ಇವ್ರ ಫ್ರೆಂಡ್ಸ್ಗೆಲ್ಲ ಹೇಳೋದು. ಅವನ ಫ್ರೆಂಡ್ಸ್ಗೆ, ನಮ್ಮ ಅಪ್ಪ ಇನ್ನೂ ಎಷ್ಟು ಮಾಡ್ಬೋದಾಗಿತ್ತು, ಇದೊಂದು 30-40 ಮನೆ ಕಟ್ಕೊಂಡು ನನ್ನ ಬೆವರದೆ, ನನ್ನ ರಕ್ತ ಅದೇ ಅಂತ ಕೂತವ್ರೆ. ಸಾರ್ ಅವಾಗ RT ನಗರದಲ್ಲಿ 2,000 ರೂಪಾಯಿ ಒಂದು 40-60 ಸಿಗ್ತಾ ಇತ್ತಂತೆ ಸರ್. ನಮ್ಮಪ್ಪ ಮೂರ್ಖ ಮಾಡಿಲ್ಲ ಅಂತ ಅವನು ಸಾಯ್ತಾ ಇರ್ತಾನೆ. ಅಂದ್ರೆ ಅವನಿಗೂ ಬೈದಾರು, ನಿಮ್ಗೂ ಬೈದಾರು. ನೀವು ನನ್ನ ಬದುಕಿನ ಅವಧಿಯಲ್ಲಿ ನಾನು ಮಾಡಿದ್ದು ಹೀಗೆ ಮತ್ತು ಇಷ್ಟು, ಐ ಹ್ಯಾವ್ ನೋ ಕ್ಲೈಮ್ ಓವರ್ ದಿಸ್. ಇದು ನಿನಗಾಗಿ ನಾನು ಮಾಡಿದ್ದಿಷ್ಟು, ನೀನ್ ಮಾಡೋದಷ್ಟೇ ಮುಂದಕ್ಕೆ. ನಾನು ಐ ವಿಲ್ ಹ್ಯಾವ್ ನೋ ಸೇ. ನೀನ್ ಮಾಡೋದ್ರ ಬಗ್ಗೆ ನನಗೇನು ಇಲ್ಲ. ನಿನಗೇನಾದ್ರೂ ನನ್ನ ಸಲಹೆ ಬೇಕಾದ ತಗೋ, ಬೇಡವಾ ಮಾಡು, ನಿನ್ಗೆ ಇಷ್ಟ ಬಂದಾಗೆ. ನಿನಗೆ ಕೊಡಬೇಕಾದ ವಿದ್ಯೆಯನ್ನು, ಬುದ್ಧಿಯನ್ನು, ವಿವೇಕವನ್ನು ನಾನು ಕೊಟ್ಟಿದ್ದೇನೆ. ಕೊಟ್ಟ ಮೇಲೆ ಇಟ್ಸ್ ಅಪ್ ಟು ಯು. ನೀನ್ ಡಿಸೈಡ್ ಮಾಡು ಏನ್ ಮಾಡ್ಬೇಕು ಅಂತ. ನಿನಗೆ ಸಲಹೆ ಬೇಕಾದ್ರೆ ನಾನು ಹೇಳ್ಬಹುದಾದ್ರೆ ಹೇಳ್ತೀನಿ, ಇಲ್ಲ ನನ್ಗೆ ಗೊತ್ತಾಗಲ್ಲಪ್ಪ ಅಂತೀನಿ. ನಮ್ಗೆ ಹಂಗ ಅನ್ಸೋದೇ ಇಲ್ಲ. ನನ್ನ ಮಾತು ಕೇಳ್ದೇನ್ರಿ, ಇಷ್ಟೆಲ್ಲ ಮಾಡಿದ್ದೀನಿ, ಒಂದ್ ಮಾತು ಕೇಳಿದ್ನ ಯಾಕೆ ಕೇಳ್ಬೇಕು ಅಂತ. ನಾನು ಅದಕ್ಕೆ ಹೇಳಿದ್ದು, ಬಹಳ ಸಲ ವಿ ಅವರ್ ಸೆಲ್ಸ್ ಮೇಕ್ ಅವರ್ ಲೈಫ್ ಮಿಸರಬಲ್. ನಮ್ಮ ಬದುಕನ್ನ ನಾವೇ ಅಸಹ್ಯ ಮಾಡ್ಕೋತೀವಿ. ಇನ್ ಕೆಲವರು ತಾತಂದಿರ್ತಾರೆ, ಮೊಮ್ಮಕ್ಕಳಾಗಿರ್ತಾರೆ ಮನೆಯಲ್ಲಿ. ಯಾವ ರ್ಯಾಂಕ್ ನಿಂದು ಈ ಸಲ ಸ್ಕೂಲಲ್ಲಿ? 3rd ರ್ಯಾಂಕ್. ಫಸ್ಟ್ ರ್ಯಾಂಕ್ ಯಾಕೆ ಬರಲಿಲ್ಲ ನೀನು? ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮಗುವಿಗೆ ಸೆಟ್ ಬ್ಯಾಕ್ ಆದಾಗ, ಅದಕ್ಕೆ ಒಳ್ಳೆ ಮಾರ್ಕ್ಸ್ ಬರದೇ ಇದ್ದಾಗ, ಅದಕ್ಕೇನೋ ಬೇಜಾರಾದಾಗ ನಿಮ್ಮ ಹತ್ರ ಬರೋದು ಸಾಂತ್ವನಕ್ಕಾಗಿ. ನಿಮ್ಮ ಮಡಿಲ್ ತೆರೆದಿರ್ಬೇಕು, ಬಾರಲ್ಲೇ ನಿಮ್ಮ ಅಪ್ಪನೂ ಅಷ್ಟೊಂದು ನಂಬರ್ ತಗೊಂಡಿಲ್ಲ, ಅದು ತಗೊಂಡಿದೀಯ ನೀನು, ನಿಮ್ಮ ಅಮ್ಮ ಓದಿರೋದು ನನಗೆ ಗೊತ್ತಿಲ್ಲ, ಬಾ ಕೂತ್ಕೋ, ಮಾಡ್ತೀಯ ಬಿಡು ಅಂತ ಹೇಳಕ್ ನೀವಿರೋದು. ತಲೆ ತಿನ್ನಕ್ಕಲ್ಲ. ಕೆಲವು ಮಕ್ಕಳು ತಾತಂದಿರು ತಲೆ ತಿಂತಿರ್ತಾರೆ ನೋಡಿ, ನೀನು ಇನ್ನೂ ಚೆನ್ನಾಗಿ ಓದ್ಬೇಕು ಕಣೋ, ಇನ್ನೂ ಅಂತ. ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮೊಮ್ಮಕ್ಕಳಿಗೆ ಬಹಳಷ್ಟು ಜನ ಮೊಮ್ಮಕ್ಕಳು ತಾತಂದಿರ ಹತ್ರ, ಅಜ್ಜಿ ಹತ್ರ ಬರೋದಿಲ್ಲ. ಈಗ ಯಾಕೆ ಬರೋದಿಲ್ಲ ಅಂದ್ರೆ ಅನ್ವಾಂಟೆಡ್ ಮಾತಾಡ್ತಾರೆ ಅಂತ. ನಾವು ಅವರಿಗೆ ಒಂದು ಕಂಫರ್ಟ್ ಝೋನ್ ಒದಗಿಸ್ಬೇಕಲ್ವಾ? ಒಂದು ಕಂಫರ್ಟ್ ಝೋನ್ ಒದಗಿಸ್ಬೇಕಲ್ವಾ? ನಾವೇ ಎಲ್ಲಿಯೋ ಒಂದು ಕಡೆ ನಮ್ಮ ವಯಸ್ಸನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊಂಡಿಲ್ಲ. ಆಮೇಲೆ ಅವ್ರು ಇನ್ನೂ ಒಂದು ಮಾತಾಡ್ತಾರೆ ನೋಡ್ರಿ, ಚಿಕ್ಕ ಹುಡುಗರಿಗೆ ಕಾಯಿಲೆ ಬಂದ್ರೆ ನರಳಕ್ಕೂ ಟೈಮ್ ಇಲ್ಲಪ್ಪ, ನಾವಾದ್ರೆ ಆನಂದವಾಗಿ ನರಳಬಹುದು ಅಂತ. ಸುಮ್ಮನೆ ಮನೆಗೆ 3 ದಿವಸ ಕೂತ್ಕೊಂಡಿದ್ರೆ ಯಾರು ಕೇಳ್ತಾರೆ ನಮ್ಮನ್ನ? ಯಾರು ಕೇಳ್ತಾರೆ? ಬಟ್ ಅವನು 3 ದಿವಸ ಕೂತ್ಕೊಂಡ್ರೆ ರಜೆ ಸಿಗಲ್ಲ. ಅದು ಏನೋ ಸಮಸ್ಯೆಗಳು, ಯಾವ್ಯಾವುದೋ ಪ್ರಾಬ್ಲಮ್ಮು, ಆಮೇಲೆ ಬ್ಯಾಕ್ಲಾಗು ಉಳ್ಕೊಬಿಡುತ್ತೆ. ಅದು ಮಾಡು, ಅವನದೇನೋ ಪ್ರಾಬ್ಲಮ್ ಇರುತ್ತೆ, ಟಾರ್ಗೆಟ್ ಇರುತ್ತೆ, ಏನೋ ಇರುತ್ತೆ ಅವ್ನಿಗೆ. ನಮ್ಗೇನು ಇಲ್ಲ. ಬಿ ಹ್ಯಾಪಿ ಅಬೌಟ್ ಇಟ್. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಬದುಕಿನ ಬಹಳ ಸುಂದರವಾದ ಕಾಲ ನಮ್ಮ ವೃದ್ಧಾಪ್ಯ. ನಮ್ಮನ್ನು ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ನಾವು ವಿ ಶುಡ್ ಚೇಂಜ್ ಅವರ್ ಪರ್ಸ್ಪೆಕ್ಟಿವ್ ಟು ಲುಕ್ ಅಟ್ ಇಟ್. ಅದನ್ನು ನೋಡುವ ಕ್ರಮ ಬದಲಾಗಬೇಕು ಹೊರತು ತನ್ನಂತಾನೆ ವೃದ್ಧಾಪ್ಯ ಕೆಟ್ಟದ್ದಲ್ಲ.